ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ಸ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ನಾನು ಡೈಲಿ ಪ್ರಾಡಕ್ಟ್ನ ಲಿಂಕ್ನ ಹಾಕ್ತಾ ಇದ್ದೆ. ಸೊ ಇವತ್ತು ಡೈರೆಕ್ಟಾಗಿ ರಿವ್ಯೂನ ಕೊಟ್ಟಿದ್ದೀನಿ. ಅಂದರೆ ಇವತ್ತು ಟ್ಯಾಗ್ ಮಾಡ್ತಾ ಇಲ್ಲ ಪ್ರಾಡಕ್ಟ್ನ, ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನೇ ಡೈರೆಕ್ಟಾಗಿ ಹಾಕಿರ್ತೀನಿ. ನೀವು ಕೊನೆವರೆಗೂ ವಿಡಿಯೋನ ನೋಡಿ. ಸೊ ಮಧ್ಯದಲ್ಲಿ ನಾನೇ ಹಾಕ್ಕೊಂಡು ಡ್ರೆಸ್ನ ಕ್ವಾಲಿಟಿ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು, ಪ್ರೈಸು ಎಲ್ಲನೂ ಹೇಳಿರ್ತೀನಿ. ಸೊ ಬೈ ಮಾಡ್ಕೊಳ್ಳಿ. ಏಕೆ ಅಂತಂದರೆ ತುಂಬ ಕ್ವಾಲಿಟಿ ಇರುವಂತಹ ಒಂದು ಡ್ರೆಸ್ಸಸ್ಗಳನ್ನ ಫಸ್ಟು ನಾನು ಟ್ರೈ ಮಾಡಿಬಿಟ್ಟು ನಿಮಗೆ ರಿವ್ಯೂನ ಕೊಡ್ತೀನಿ. ಸೊ ನೀವು ಅವಾಗ ಆರಾಮಾಗಿ ಬೈ ಮಾಡ್ಬೋದು ಅಂತ ಹೇಳಿಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ಏಕೆಂದರೆ ಟ್ಯಾಗ್ ಮಾಡೋದ್ರಿಂದ ಎಲ್ಲ ಪ್ರಾಡಕ್ಟ್ದು ಕೂಡ ನನಗೆ ಕ್ವಾಲಿಟಿ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನಾನು ಫಸ್ಟ್ ಅದನ್ನು ವೇರ್ ಮಾಡಿ ಡ್ರೆಸ್ಸಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಕ್ವಾಲಿಟಿನ ತಿಳ್ಕೊಂಡು ಆಮೇಲೆ ನಿಮಗೆ ರಿವ್ಯೂನ ಕೊಡ್ತೀನಿ. ಸೊ ಬೇಕು ಅಂತಂದರೆ ಆರಾಮಾಗಿ ಬೈ ಮಾಡ್ಬೋದು. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನು ರಾಣಿ ಕನಸು ನೆರವೇರ್ತಾ ಇದೆ. ಸೊ ಕೊನೆವರೆಗೂ ನೋಡಿ ಏನಾಗುತ್ತೆ, ಏನು ಕತೆ ಅಂತ. ಅವಳ ಇವತ್ತು ಅವ್ರ ಮಾವ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದಾನೆ, ಚಂದು ಸ್ಕೂಲ್ಗೆ ಕರ್ಕೊಂಡು ಹೋಗಿರ್ತಾನೆ. ಸೊ ಎಂಟ್ರಿ ಆದ ತಕ್ಷಣವೇ ಅವಳು ಫಸ್ಟು ಭೂಮಿ ತಾಯಿಗೆ ನಮಸ್ಕಾರ ಮಾಡ್ಕೊಳ್ತಾಳೆ. ಏಕೆಂದರೆ ಅವ್ರ ತಾಯಿ ಅಷ್ಟು ಚೆನ್ನಾಗಿ ಅವಳಿಗೆ ಸಂಸ್ಕಾರನ ಕಳಿಸಿರ್ತಾಳೆ. ಸೊ ಫೈನಲಿ ಚಂದು ಕೂಡ ಆಲ್ ದ ಬೆಸ್ಟ್ ಹೇಳ್ತಾನೆ. ನಮ್ಮ ಸ್ಕೂಲ್ಗೆ ಸೇರ್ತಾ ಇದೆಯಾ, ನನಗೆ ತುಂಬ ಖುಷಿ ಆಗ್ತಿದೆ, ಆಲ್ ದ ಬೆಸ್ಟ್ ರಾಣಿ ಅಂತ ಹೇಳಿಬಿಟ್ಟು ಹೋಗ್ತಾನೆ. ಇನ್ನು ಫೈನಲಿ ಅವ್ರ ಮಾವ ಕೂಡ ಕರ್ಕೊಂಡು ಹೋಗ್ತಾನೆ. ಟೀಚರ್ಗೆ ಫಸ್ಟ್ ಹೋಗಿ ನಮಸ್ಕಾರ ಟೀಚರ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಏನು ರಾಣಿ ಇಲ್ಲಿವರೆಗೂ ಬಂದಿದೆಯಾ, ಯಾಕೆ ಏನಾದರೂ ಪ್ರಿನ್ಸಿಪಲ್ ಹೇಳಿದ್ರಾ ಬರೋಕ್ಕೆ ಅಂತ ಹೇಳಿ ಕೇಳಿದಾಗ, ಇಲ್ಲ ಮೇಡಮ್ ಆ ರೀತಿ ಏನಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವ್ರ ಮಾವ. ಸೊ ಫೈನಲಿ ಮತ್ತೆ ಏನಕ್ಕೆ ಬಂದಿದ್ದು ಅಂತ ಹೇಳ್ಬಿಟ್ಟು ಕೇಳಿದಾಗ, ಮೇಡಮ್ ಅದೇನು ಇಲ್ಲ ಮೇಡಮ್, ನನ್ನ ಮಗನೂ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಸೊ ಹಾಗಾಗಿ ನನ್ನ ಒಂದು ಸೊಸೆನೂ ಕೂಡ, ನಮ್ಮ ರಾಣಿನೂ ಕೂಡ ಇಲ್ಲಿಗೆ ಸೇರಿಸ್ಬೇಕಂತ ಅಂದ್ಕೊಂಡಿದ್ದೀವಿ, ಅವಳಿಗೆ ಒಂದು ಸೀಟ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಏನು ಓದ್ಕೊಂಡಿದ್ಯಾ ಪುಟ್ಟ ಅಂತ ಹೇಳ್ಬಿಟ್ಟು ಕೇಳಿದಾಗ, ನಾನು 4ನೇ ಕ್ಲಾಸ್ ಓದಿದ್ದೀನಿ ಅಂತ ಹೇಳ್ತಾಳೆ. ಎಲ್ಲಿ ಓದಿದ್ದು ಅಂದಾಗ ಜೈ ಅಂತ ಹೇಳಕ್ಕೆ ಹೋಗ್ತಾಳೆ. ಅಷ್ಟರಲ್ಲೇ ಅವ್ರ ಮಾವ ಇದ್ಕೊಂಡು ಅವಳು ಈ ರೀತಿ ಓದ್ಕೊಂಡಿದ್ಲು ಅಂತ ಹೇಳ್ಬಿಟ್ಟು ಏನೋ ಒಂದು ಬಚಾವ್ ಮಾಡೋಕ್ಕೆ ಹೇಳ್ತಾನೆ. ಸೊ ಫೈನಲಿ ಮತ್ತೆ ಟಿ ಸಿ ತೊಗೊಂಡು ಬಂದು ಕೊಡಬೇಕು ಅಂತ ಮೇಡಮ್ ಕೇಳ್ತಾರೆ. ಟಿ ಸಿ ಇಲ್ಲ ಅಂತಂದರೆ ಶಾಲೆಗೆ ಸೇರಿಸ್ಕೊಳ್ಳಲ್ವಲ್ಲ ಮಕ್ಕಳನ್ನ. ಸೊ ಹಾಗಾಗಿ ಇನ್ನು ಫೈನಲಿ ಟಿ ಸಿನ ತೊಗೊಂಡು ಬರಬೇಕು ಅಂತಂದಾಗ ಅವಾಗ ಅವ್ರ ಮಾವ ಹೇಳ್ತಾರೆ, ಮೇಡಮ್ ಅವಳು ಓದಿದ್ದು ಜೈಲಲ್ಲಿ, ಸೊ ಹಾಗಾಗಿ ಅವಳ 4ನೇ ಕ್ಲಾಸ್ವರೆಗೂ ಅಲ್ಲೇ ಓದಿದ್ದಾಳೆ ಅಂದಾಗ ಮತ್ತೆ ಜೈಲಿಗೆ ಹೋಗ್ಬಿಟ್ಟು ಅವಳಿಗೆ ಟಿ ಸಿ ತಗೊಂಡು ಬಂದು ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದಾಗ, ನೋಡಿ ಮೇಡಮ್ ತುಂಬ ಒಳ್ಳೆಯವಳು, ಸೊ ಹಾಗಾಗಿ ಇವಳನ್ನ ನಾನು ಸ್ಕೂಲಿಗೆ ಸೇರಿಸ್ತಾ ಇದ್ದೀನಿ ಅಂದಾಗ, ನೀವು ಹೇಳೋ ಅವಶ್ಯಕತೆನೇ ಇಲ್ಲ, ಇವಳ ಬಗ್ಗೆ ನಾನು ಮೊನ್ನೆ ಬಂದಾಗೆ ತಿಳ್ಕೊಂಡಿದ್ದೀನಿ, ಅವಳು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂದಾಗ ರಾಣಿ ಇಟ್ಕೊಂಡು ಹೇಳ್ತಾಳೆ, ಮೇಡಮ್ ಏನು ಗೊತ್ತಾ, ನಾನು ಜೈಲಲ್ಲೇ ಹುಟ್ಟಿದ್ದು ಜೈಲಲ್ಲೇ ಬೆಳೆದಿದ್ದಲ್ವ, ಸೊ ಹಾಗಾಗಿ ನಾನು ಜೈಲಲ್ಲೇ ಓದಿದ್ದೀನಿ, ಹಾಗಾಗಿ ಈಗ ನಾನು 10 ವರ್ಷ ಆಗಿದೆಯಲ್ವ, ಸೊ ಹಾಗಾಗಿ ಈಚೆ ಬಂದಿದ್ದೀನಿ ಅಂತ ಕೂಡ ಹೇಳ್ತಾಳೆ. ಸೊ ಫೈನಲಿ ಮೇಡಮ್ ಅಂತೂ ಒಪ್ಕೊಂಡು ಆಯಿತು. ಯಾಕೆ ಅಂತಂದರೆ ಸರಿ ಆಯಿತು, ಆಗಿದ್ದರೆ ನೀವು ಹೋಗಿ ಟಿ ಸಿನ ತೊಗೊಂಡು ಬಂದು ರಾಣಿನ ಕರ್ಕೊಂಡು ಬನ್ನಿ, ನಾನು ಶಾಲೆಗೆ ಸೇರಿಸ್ಕೊತೀನಿ ಅಂದರೆ ಇಷ್ಟು ಟೈಮ್ ಅಂತ ಕೊಡ್ತಿದ್ದಾಳೆ. ಅಂದರೆ ಅಡ್ಮಿಷನ್ನು ಕ್ಲೋಸ್ ಆಗುತ್ತೆ, ಬಂದು ಬೇಗನೆ ಸೇರಿಸಿ ಅಂತ ಹೇಳ್ಬಿಟ್ಟು. ಏಕೆ ಅಂತಂದರೆ ಅರ್ಧ ಆಗಿದೆ ಎಕ್ಸಾಮ್ಸ್, ಮತ್ತು ಕುಂಡ್ರಿಸೋಕ್ಕಾಗೋದಿಲ್ಲ ಎಕ್ಸಾಮ್ ಬರೆಯೋಕ್ಕೆ. ಸೊ ಹಾಗಾಗಿ ಅರ್ಧ ಕ್ಲಾಸಸ್ ಮುಗ್ದಿರೋದ್ರಿಂದ ಈಗ ಅವಳಿಗೆ ಸೀಟ್ ಸಿಗೋದು ಕೂಡ ಸ್ವಲ್ಪ ಟೈಮ್ ಕಮ್ಮಿ ಇದೆ ಅಂತ ಕೂಡ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ರಾಣಿಗಂತೂ ತುಂಬ ಖುಷಿ ಆಗಿಬಿಡುತ್ತೆ. ಸೊ ಫೈನಲಿ ಮೇಡಮ್ ಥ್ಯಾಂಕ್ಸ್ ಮೇಡಮ್ ನಿಮಗೆ, ಸೊ ಮೊನ್ನೆ ಬಂದು ಆ ರೀತಿ ಮಾಡಿದ್ದಕ್ಕೆ ಕ್ಷಮಿಸ್ಬಿಡಿ ನನ್ನ ಅಂತ ಮತ್ತೆ ಕೇಳ್ಕೊಳ್ತಾಳೆ. ಸರಿ ಆಯಿತು ರಾಣಿ ಅಂತ ಹೇಳ್ಬಿಟ್ಟು ಮೇಡಮ್ ಹೇಳಿ ಕಳಿಸ್ತಾರೆ. ಇನ್ನು ರಾಣಿಗಂತೂ ಖುಷಿ ತಡೆಯೋಕ್ಕೆ ಆಗೋದಿಲ್ಲ. ಅಲ್ಲಿ ಸೆಕ್ಯೂರಿಟಿ ಅಂಕಲ್ ಇರ್ತಾರಲ್ಲ, ಫಸ್ಟ್ ಅಲ್ಲಿಗೆ ಬಂದುಬಿಟ್ಟು ಸೆಕ್ಯೂರಿಟಿ ಅಂಕಲ್ ಅಂತ ಮಾತಾಡಿಸ್ತಾಳೆ. ನೀನು ಮೊನ್ನೆ ಬಂದಿರೋ ಹುಡುಗಿ ಅಲ್ವಾ, ಮತ್ತೇನಕ್ಕೆ ಬಂದಿದೆಯಾ ಅಂತ ಕೇಳಿದಾಗ, ಸೆಕ್ಯೂರಿಟಿ ಅಂಕಲ್ ಏನು ಗೊತ್ತಾ, ನಾನು ಇಲ್ಲೇ ಸ್ಕೂಲಲ್ಲಿ ಓದಬೇಕಂತ ಅಂದ್ಕೊಂಡಿದ್ದೀನಿ, ನಾನು ಇಲ್ಲೇ ಬಂದು ಚಂದು ಜೊತೆಗೆ ಓದ್ಕೊಳ್ತೀನಿ, ಇನ್ಮೇಲೆ ನಾನು ಗೋಡೆ ಎತ್ತಿ ಬಂದೆಲ್ಲ ಸ್ಕೂಲ್ ನೋಡೋ ಅವಶ್ಯಕತೆ ಇಲ್ಲ, ನಾನು ಸ್ಟ್ರೈಟಾಗಿ ಬಾಗಿಲಲ್ಲೇ ಬಂದುಬಿಟ್ಟು ಆರಾಮಾಗಿ ಸ್ಕೂಲ್ನ ನೋಡಿಕೊಂಡು ಡೈರೆಕ್ಟಾಗಿ ಇಲ್ಲಿಂದನೇ ಹೋಗ್ಬೋದು ಅಂತ ಹೇಳ್ತಾಳೆ. ಆಯಿತು ಪುಟ್ಟಿ ಅಂತ ಹೇಳ್ಬಿಟ್ಟು ಕಳಿಸ್ದಾಗ, ನಾನು ಪುಟ್ಟಿ ಎಲ್ಲ ರಾಣಿ ಅಂತೇಳಿ ಮುಂದಕ್ಕೆ ಹೋದ್ಮೇಲೆ ಮತ್ತೆ ಹೇಳ್ತಾಳೆ. ಅವಳಂತೂ ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾ ಇರ್ತಾಳೆ. ಸೊ ಫೈನಲಿ ಇವಾಗ ಟಿ ಸಿ ತೊಗೊಂಡು ಬರೋಕ್ಕೆ ಅಂತ ಹೊರಟಿದ್ದಾರೆ. ಇಲ್ಲಿ ಒಂದು ಕಡೆ ಕಾಂಚನದಂತೂ ತುಂಬ ಹವಾಗಿರುತ್ತೆ. ಏಕೆಂದರೆ ರಾಣಿಯರ ಅಮ್ಮನಿಗೆ ಕಾವೇರಿಗೆ ಸಿಕ್ಕಾಬಟ್ಟೆ ಶಿಕ್ಷಣ ಕೊಡ್ತಾ ಇರ್ತಾಳೆ. ಅವಳಿಗೆ ಏನಾದರೂ ಮಾಡಿ ಆ ರಾಣಿ ಇರೋ ಅಡ್ರೆಸ್ನ ತಿಳ್ಕೊಂಡು ಹೇಗಾದರೂ ಮಾಡಿ ವರ್ಧನ್ಗೆ ಮುಟ್ಟಿಸ್ಬೇಕನ್ನೋದು ಅವಳ ಆಸೆ ಆಗಿರುತ್ತಲ್ವ. ಸೊ ಹಾಗಾಗಿ ಇನ್ನು ಫೈನಲಿ ಅಡುಗೆ ಮಾಡೋಳ ಹೋಗಿ ಕೆಣಕ್ತಾಳೆ. ನೋಡು ಇವಾಗ ಒಳ್ಳೆ ಮಾತಿಂದ ನಿನ್ನ ಕೇಳ್ತಾ ಇದ್ದೀನಿ, ನೋಡು ರಾಣಿ ಅಡ್ರೆಸ್ ಇರೋದನ್ನೊಂದು ಹೇಳ್ಬಿಡು, ನೋಡು ನಿನ್ನ ಮಗಳಿಗೆ ನಾನು ಯಾವ ತೊಂದರೆನೂ ಕೊಡೋದಿಲ್ಲ, ಯಾವ ಶಿಕ್ಷೆನೂ ಕೊಡೋದಿಲ್ಲ,
ಫೈನಲಿ ನೀನು ಹೇಳಿದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಹೇಳಿದಾಗ, ನೋಡಿ ಮೇಡಮ್ ನೀವೇನೇ ಮಾಡಿದ್ರು ನಾನು ಆ ಅಡ್ರೆಸ್ನ ಮಾತ್ರ ನಾನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಕಂಡೀಷನಾಗೆ ರಾಣಿ ಹೇಳಿಬಿಡ್ತಾಳೆ. ಹಾಗಿದ್ರೆ ಇವತ್ತು ನಾನು ನಿನ್ನ ನೋಡೇ ಬೇಡ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡ್ತಾಳೆ ಇಲ್ಲಿ ಕಾಂಚನ. ನೀವೇನೇ ಮಾಡಿದ್ರು ಅಷ್ಟೇ ಮೇಡಮ್, ನಾನು ಅಡ್ರೆಸ್ನ ಮಾತ್ರ ಕೊಡಲ್ಲ ಮೇಡಮ್, ಬೇಜಾರು ಮಾಡ್ಕೋಬೇಡಿ ಅಂತ ಕೂಡ ಹೇಳ್ತಾಳೆ. ನೋಡು ನಾನು ಹೆಂಗೆ ತೊಗೋಬೇಕು ನಿನ್ನ ಹತ್ರ, ಯಾವ ರೀತಿ ಅಡ್ರೆಸ್ನ ಈಸ್ಕೋಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ. ನೋಡು ನಿನಗೇನು ತೊಂದರೆ ಆಗಬಾರ್ದು, ನಿನ್ನ ಮಗಳಿಗೆ ಏನು ತೊಂದರೆ ಆಗಬಾರ್ದು, ನನ್ನ ಎದುರಾಕೋಬೇಡ, ಕೊಟ್ಬಿಡು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅವಳು ಏನೇ ಹೇಳಿದ್ರು, ಏನೇ ಬೆದರಿಕೆಗೂ ಕೂಡ ಕಾವೇರಿ ಎದುರ್ಕೊಳ್ಳೋದಿಲ್ಲ. ನೋಡಿ ಮೇಡಮ್ ಪ್ಲೀಸ್ ಮೇಡಮ್, ನೀವು ಒಂದು ಹೆಣ್ಣಾಗಿದ್ದೀರಾ, ನಾನು ಕೂಡ ಒಂದು ಹೆಣ್ಣಾಗಿದ್ದೀನಿ, ನಿಮಗೂ ಮಕ್ಕಳಿದ್ದಾರೆ ಮೇಡಮ್, ನಿಮ್ಮ ಮಕ್ಕಳಿಗೋಸ್ಕರ ತಾನೇ ನೀವು ಈ ರೀತಿ ಕೆಲಸ ಮಾಡಿಬಿಟ್ಟು ಅರ್ಧ ದುಡ್ಡು ಕೊಡ್ತಾನಂತ ಹೇಳ್ಬಿಟ್ಟು ನೀವು ಆ ದುಡ್ಡನ್ನ ನಿಮ್ಮ ಮಕ್ಕಳಿಗಿಟ್ಟು ಓದಿಸೋದು. ಹಾಗಾಗಿ ನಿಮಗೂ ಮಕ್ಕಳಿದ್ದಾರೆ, ನಮಗೂ ಮಕ್ಕಳಿದ್ದಾರೆ ಮೇಡಮ್, ನನ್ನ ಒಂದು ಹೆಣ್ಣು ಅನ್ನೋದನ್ನ ಮರ್ತುಬಿಟ್ಟು ನೀವು ಇದೆಲ್ಲ ಮಾಡಬೇಡಿ ಮೇಡಮ್, ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿ ಗೋಗರಿತಾಳೆ ಕಾವೇರಿ. ಯಾವುದಕ್ಕೂ ಕೂಡ ಕನ್ವಿನ್ಸ್ ಆಗ್ತಾನೆ ಇರಲ್ಲ, ಅವಳ ತಲೆಗೆ ಹೋಗ್ತಾರಲ್ಲ ಒಳ್ಳೇದು ಹೇಳ್ತಾ ಇದ್ರೆ. ಇನ್ನು ಫೈನಲಿ ಇವಾಗ ಹೇಳ್ತೀಯೋ ಹೇಳಲ್ವೋ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನೋಡ್ತಾ ಹೋಗಿ. ಜಸ್ಟ್ 322 ರೂಪಾಯಿಗೆ ಇಷ್ಟು ಚೆನ್ನಾಗಿರೋ ಡ್ರೆಸ್ ಸಿಗ್ತಾ ಇದೆ. ಎಲ್ಲಿ ಅಂತ ಕೇಳ್ತೀರಾ, ಮೀಶೋದಲ್ಲಿ. ಈ ಡ್ರೆಸ್ ಸುಮಾರು ಜನ ನನಗೆ ಕೇಳ್ತಾ ಇದ್ದೀರಾ, ಎಲ್ಲಿ ತಗೊಂಡಿದ್ದು ಡ್ರೆಸ್ನ ಅಂತ ಹೇಳ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ದೀರು. ಹಾಗಾಗಿ ಇದನ್ನ ನಾನು ಇವತ್ತು ಲಿಂಕ್ ಕೊಡ್ತಾ ಇದ್ದೀನಿ ನಿಮಗೆ. ಸೊ ಫಸ್ಟ್ ಟೈಮ್ ನನ್ನ ಒಂದು ಪವನ್ ಸುನೀಲ್ ಲೈಫ್ ಸ್ಟೈಲಲ್ಲಿ ಈ ಡ್ರೆಸ್ ಲಿಂಕ್ನ ಹಾಕ್ತಾ ಇದ್ದೀನಿ ನಾನು. ಸೊ ಸುಮಾರು ಜನ ನನ್ನ ಕೇಳ್ತಾ ಇದ್ದೀರಾ, ನೀವು ಲಿಂಕ್ ಕೊಡಿ, ನೀವು ಹಾಕಿರೋ ಒಂದು ಡ್ರೆಸ್ಗಳ್ದೆಲ್ಲ, ಸೊ ಹಾಗೇನೆ ರಿವ್ಯೂ ಕೂಡ ಕೊಡಿ ಅಂತ ನನಗೆ ತುಂಬ ಜನ ಕಮೆಂಟ್ ಆಗ್ತಾ ಇದ್ದೀರಾ. ಸೊ ಹಾಗಾಗಿ ನಾನು ಫಸ್ಟು ಅದನ್ನು ಟ್ರೈ ಮಾಡಿಬಿಟ್ಟು ಅದ್ರ ಕ್ವಾಲಿಟಿ ಹೇಗಿದೆ, ಸೊ ಅದು ಯಾವ ಥರ ಬಳಕೆ ಬರುತ್ತೆ, ಯಾವ ಥರ ಕ್ವಾಲಿಟಿ ಇದೆ ಅಂತ ಹೇಳಿಬಿಟ್ಟೆ ನಾನು ನಿಮಗೆ ಲಿಂಕ್ನ ಖಂಡಿತ ಕೊಡ್ತೀನಿ. ನಾನು ಇದನ್ನು ನೀವು ನಂಬಲ್ಲ, ತೊಗೊಂಡು 6 ಮಂತ್ ಆಗಿದೆ ಆ್ಯಕ್ಚುಲಿ. ಸೊ ಇವಾಗ ಕೂಡ ಮೀಶೋದಲ್ಲಿ ಅವೈಲೇಬಲ್ ಇದೆ. ಸೊ ಇದರಲ್ಲಿ ಕಲರ್ಸ್ ಕೂಡ ಇದ್ದಾವೆ. ಸೊ ನೋಡಿ, ಈ ರೀತಿ ಬೆಲ್ ಸ್ಲೀವ್ ಕೊಟ್ಬಿಟ್ಟು ಈ ರೀತಿ ನಿಮಗೆ ಬೋಟ್ ನೆಕ್ಕಲ್ಲಿ ಕೊಟ್ಟಿರ್ತಾರೆ, ಮತ್ತು ಲೆಂತಿಯಾಗಿ ಕೂಡ ಇರುತ್ತೆ. ಸೊ ನೋಡಿ, ಈ ರೀತಿ ಲೆಂತಿಯಾಗಿರುತ್ತೆ, ವಿತ್ ಲೈನಿಂಗ್ ಪ್ರೊವೈಡ್ ಮಾಡಿದ್ದಾರೆ ಇದಕ್ಕೆ. ಸೊ ಬ್ಯಾಕ್ ಬಂದರೆ ಈ ರೀತಿ ಕಾಣಿಸುತ್ತೆ. ಸೊ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ 10ಗೆ ನಾನು 10 ಕೊಡ್ತಾ ಇದ್ದೀನಿ. ಸೊ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಈ ಡ್ರೆಸ್ ಅಂತೂ, ಯಾರು ಮಿಸ್ ಮಾಡ್ಕೋಬೇಡಿ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಮೀಶೋ ಪ್ರೈಸ್ ಲಿಂಕು ಎಲ್ಲ ಕೊಟ್ಟಿರ್ತೀನಿ ನಾನು. ಮೀಶೋ ಆ್ಯಪ್ನ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸೀದಾ ಮೀಶೋ ಆ್ಯಪ್ಗೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು, ಅಲ್ಲಿ ನೀವು ಬೈ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ ಈ ಥರ ಡ್ರೆಸ್ನಂತೂ, ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋ ಹೋಗ್ತಾ ಇರುತ್ತೆ, ನೋಡ್ತಾ ಇರಿ. ಸೀರಿಯಲ್ ಕೂಡ ಮಿಸ್ ಮಾಡ್ಕೋಬೇಡಿ, ಲಾಸ್ಟ್ವರೆಗೂ ನೋಡಿ, ನಿಮಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಈಗ ತೋರಿಸಿದ್ನಲ್ಲ ನನ್ನ ಡ್ರೆಸ್ಸು ಬೇಕು ಅಂತಂದರೆ ಖಂಡಿತ ನಾನು ಲಿಂಕ್ನ ಹಾಕಿರ್ತೀನಿ, ಬೈ ಮಾಡ್ಬೋದು ನೀವು. ಯಾಕೆ ಅಂತಂದರೆ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ, ಓಕೆನಾ. ನಾನು ಟ್ರೈ ಮಾಡಿ ನೋಡಿರೋದ್ರಿಂದನೇ ನಿಮಗೆ ನಾನು ಲಿಂಕ್ನ ಕೊಡ್ತಿರೋದು. ಸೊ ಫೈನಲಿ ಇಲ್ಲೊಬ್ಬರು ಪಿ ಸಿ ನಿಂತಿರಬೇಕಾದಾಗ, ಏನ್ರಿ ಮುಖ ನೋಡ್ತಿದ್ರಾ, ಇವ್ರನ್ನೆಲ್ಲ ಕರ್ಕೊಂಡು ಆಚೆ ಹೋಗ್ರಿ ಫಸ್ಟು ಅಂತ ಹೇಳ್ಬಿಟ್ಟು ಅಲ್ಲಿರೋ ತರಕಾರಿ ಎಸ್ತಿರ್ತಾರಲ್ವ ಎಲ್ರಿಗೂ ಕೂಡ ಬೈದ್ಬಿಟ್ಟು ಕಳಿಸ್ಬಿಡ್ತಾಳೆ ಕಾಂಚನ. ಇಲ್ಲಿ ವರ್ಧಣ್ಣ ಒಂದು ಕಡೆ ಹೆಂಡ್ತಿ ಫೋಟೋಕ್ಕೆ ಪೂಜೆ ಮಾಡ್ತಾ ಇರ್ತಾನೆ. ಅಂದರೆ ಅವ್ರದ್ದೇನೋ ವರ್ಷಕ್ಕೊಂದ್ಸರಿ ತಿಥಿ ಮಾಡ್ಕೊಳ್ಳೋದು ಅದು ಇದು ಇರುತ್ತಲ್ವ. ಸೊ ಹಾಗಾಗಿ ಅದನ್ನು ಫೋಟೋದ ಮುಂದೆ ನಿಂತ್ಕೊಂಡು ಹಿಂದೆ ನಡೆದಿರೋದನ್ನೆಲ್ಲ ಒಂದ್ಸರಿ ನಿಂತು ಮಾಡ್ಕೊಳ್ತಾನೆ. ಅವನೇ ಹೆಂಡ್ತಿನ ಕೊಂದ್ಕೊಂಡು ಫೀಲ್ ಮಾಡಿಕೊಂಡು ಎಲ್ಲರಿಗೂ ತೋರಿಸ್ಕೋಬೇಕಲ್ವ ನಾನು ಒಳ್ಳೇನು ಅನ್ನೋ ಥರ ಫೀಲ್ ಮಾಡ್ಕೊಂಡು ನಿಂತಿರ್ತಾನೆ. ಇನ್ನು ಐನರ್ನು ಕೂಡ ಕರೆಸಿರ್ತಾನೆ. ಸೊ ಇಲ್ಲಿ ಒಂದು ಕಡೆನ ರಾಣಿ ಅವ್ರ ಮಾವ ಇಬ್ಬರು ಜೈಲಿಗೆ ಬಂದಾಯಿತು, ಅಂದರೆ ಸಿಟಿಗೆ ಬಂದರು ಅವರು ಹಳ್ಳಿಯಿಂದ. ಯಾಕೆ ಅಂತಂದರೆ ಟಿ ಸಿ ಇಸ್ಕೊಂಡು ಹೋಗ್ಬೇಕಲ್ವಾ, ಹಾಗಾಗಿ ಬಂದರು. ರಾಣಿ ಅಂತೂ ಅಲ್ಲಿಂದ ಓಡಿ ಬಂದುಬಿಟ್ಟು ಅಲ್ಲಿ ಪಿ ಸಿ ಕೂತಿರ್ತಾರಲ್ವ ಜೈಲ್ ಮುಂದೆ, ಸೈನ್ ಹಾಕ್ಬಿಟ್ಟು ಒಳಗಡೆ ನೋಡೋಕೆ ಹೋಗ್ಬೇಕಲ್ವ, ಅದೆಲ್ಲ ಸ್ವಲ್ಪ ರೂಲ್ಸ್ ಇರುತ್ತೆ. ಸೊ ಆ ಪ್ರಾಸೆಸ್ನ ಮುಗಿಸ್ಬೇಕು ಅಂತ ರಾಣಿ ಓಡಿ ಬಂದು, ಹೇಗಿದ್ದೀರಾ ಮೇಡಮ್ ಅಂತ ಹೇಳ್ಬಿಟ್ಟು ಕೇಳಿದಾಗ, ನಾನು ತುಂಬ ಚೆನ್ನಾಗಿದ್ದೀನಿ ರಾಣಿ, ನೀನು ಹೇಗಿದ್ದೀಯ ಅಂದಾಗ, ನಾನು ತುಂಬ ಚೆನ್ನಾಗಿದ್ದೀನಿ ಮೇಡಮ್ ಅಂತೆಲ್ಲ ಹೇಳ್ತಾಳೆ. ಆದರೆ ನಿನ್ನ ಅಮ್ಮ ತುಂಬ ಮಿಸ್ ಮಾಡ್ಕೊಳ್ತಿದ್ದಾಳೆ ರಾಣಿ ಅಂತ ಅಂದಾಗ, ನೀನು ಅಮ್ಮನ ಮಿಸ್ ಮಾಡ್ಕೊಳ್ತಾ ಇಲ್ವಾ ಅಂತಂದರೆ, ನಾನು ಈ ಗೊಂಬೆನ ಇಟ್ಕೊಂಡಿದ್ದೀನಿ, ಅಂದರೆ ಪುಟ್ಟಮ್ಮನ ಇಟ್ಕೊಂಡಿದ್ದೀನಿ, ಅದನ್ನು ನೋಡಿ ಅದರಲ್ಲಿ ನಾನು ಎಲ್ಲ ವಿಷಯನೂ ಶೇರ್ ಮಾಡಿಕೊಂಡು ನನಗೆ ಏನು ಬೇಕೋ ಏನು ನಡೆದಿರುತ್ತೋ ಅದನ್ನೆಲ್ಲ ಹೇಳ್ತೀನಿ. ಸೊ ಆದರೆ ಆ ಗೊಂಬೆ ಮಾತ್ರ ನನಗೇನು ರಿಪ್ಲೈ ಕೊಡೋದಿಲ್ಲ, ನಾನು ಮಾತ್ರ ಹೇಳ್ತೀನಿ ಅಷ್ಟೇ ಅಂತ ಹೇಳಿ ಫೀಲ್ ಮಾಡ್ಕೊತಾಳೆ. ಅವ್ರು ಇದ್ಕೊಂಡು ಮತ್ತೆ ಹಾಗಿದ್ರೆ ನೀನು ಎಲ್ಲಿದ್ದೀಯಾ, ಏನು ಕತೆ ಅಂತ ಎಲ್ಲ ಕೇಳಿದಾಗ, ನಾನು ತುಂಬ ಚೆನ್ನಾಗಿದ್ದೀನಿ, ನನ್ನ ಜೊತೆ ಅತ್ತೆ, ಚಂದು, ಲೋಹಿತು, ನಮ್ಮ ಮಾವ ಎಲ್ಲರೂ ಕೂಡ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಒಂದು ಕಡೆ ಸತ್ಯ ಇದ್ಕೊಂಡು, ನಾನೊಂದು ನಿಮ್ಮ ಮತ್ತೆ ಫೋನ್ ಮಾಡಿ ಬರ್ತೀನಿ ಅಂತೇಳಿ ಸೈಡಿಗೆ ಬಂದಿರ್ತಾನೆ. ಅವಳ ಬಿಟ್ಬಿಟ್ಟು ಫೋನ್ ಮಾಡ್ತಾನೆ ಸರಳಾಗೆ. ಫೋನ್ ಬಂದ ತಕ್ಷಣ ರಿಸೀವ್ ಮಾಡ್ತಾಳೆ ಸರಳ. ಕಾಮಿಡಿ ಇಲ್ಲಿ. ರೀ 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 ಅಂತ
ಅಂತ ಬಡ್ಕೋತಾ ಇರ್ತಾಳೆ, ಕೇಳಿಸ್ತಾ ಇರುತ್ತೆ ಅವಳಿಗೆ. ಆದರೆ ಜಗಳಾಡಿದ್ರಲ್ವ ಹಿಂದಿನ ಸಂಚಿಕೆಯಲ್ಲಿ, ಸೊ ಹಾಗಾಗಿ ಏನೋ ಒಂಥರ ಮಾತಾಡ್ತಾ ಇರ್ತಾಳೆ. ಏ ಸರಳ, ಕೇಳಿಸ್ತಿಲ್ವೇನೆ, ಎಷ್ಟು ಸರಿ ಕೂಗಬೇಕೆ ನಿನಗೆ? ನಾನು ಬೆಂಗಳೂರಿಗೆ ಬಂದಿದ್ದೀನಿ, ಸಿಟಿಗೆ ಬಂದಿದ್ದೀನಿ, ಇಲ್ಲಿ ರಾಣಿಗೆ ಟಿ ಸಿನ ಇಸ್ಕೊಂಡು ಹೋಗಿ ಬಂದಿದ್ದೀನಿ ಅಂದ ತಕ್ಷಣ ಯಾಕ್ರಿ ಹೋದ್ರಿ ಅಂತೇಳಿ ಸಡನ್ನಾಗಿ ಮಾತಾಡ್ಬಿಡ್ತಾಳೆ. ಅವಾಗ ಅವಳಿಗೆಲ್ಲ ಕೇಳಿಸಿದ್ರು ನಾಟಕ ಆಡ್ತಾಳೆ ಅಂತೇಳಿ ಸತ್ಯಣ್ಣ ಅನ್ಕೋತಾ ಇರ್ತಾನೆ. ಇನ್ನು ಯಾಕ್ರಿ ಹೋದ್ರಿ ನೀವು ಅಂತ ಅಂದಾಗ ಅವಳಿಗೆ ಚೀಟಿ ಬೇಕಲ್ವೇನೆ ಓದೋಕ್ಕೆ, ಹಾಗಾಗಿ ಚೀಟಿ ಇಸ್ಕೊಂಡು ಹೋಗೋಕ್ಕೆ ಅಂತ ಜೈಲಿಗೆ ಬಂದಿದ್ದೀವಿ ಅಂತ ಹೇಳಿದಾಗ, ಸೊ ಹುಷಾರು ಮನೆ ಕಡೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಹೋಗ್ತಾನೆ. ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ವಲ್ಲ ನಿಮಗೆ, ಏನಕ್ಕೆ ಹೋದ್ರಿ ನೀವು ಅಂತೇಳಿ ಮತ್ತೆ ಬೈತಾ ಇರ್ತಾಳೆ. ನೋಡು ನೀನು ಭಯಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅವನು ಕೂಡ ನಾಟಕ ಆಡ್ತಾ ಇರ್ತಾನೆ. ಅಲೋ ಸರಳ, ಮನೆ ಕಡೆ ಹುಷಾರು, ನಾನು ಬರೋದು ತುಂಬ ಲೇಟ್ ಆಗುತ್ತೆ, ಹುಷಾರು ಅಂತ ಹೇಳ್ಬಿಟ್ಟು ನಾಟಕ ಆಡಿ ಫೋನ್ನ ಕಟ್ ಮಾಡಿಬಿಡ್ತಾನೆ. ಇವ್ರಿಗೆ ಕೇಳಿಸಿದ್ರು ಹಿಂಗೆ ಅನ್ಕೋತಾರಲ್ಲ, ಸರಳ ಕೂಡ ಕೋಪ ಮಾಡ್ಕೊತಾಳೆ. ಇನ್ನು ಇಲ್ಲಿ ಒಂದು ಕಡೆ ಇವಳಿಗೆ ಚಿತ್ರಹಿಂಸೆ, ಯಾರಿಗೆ? ಇವತ್ತು ಕಾವೇರಿಗೆ. ಆ ಫೋನ್ ನನ್ನ ಕೈಯಲ್ಲಿ ಇದೆ, ನೀನೇನಾದರೂ ಹೇಳಿಲ್ಲ ಅಂತಂದರೆ ಅಂತೇಳಿ 1 2 3 4 5 ಅಂತ ಹೇಳ್ಬಿಟ್ಟು ಫೋನ್ನ ಟ್ರೈ ಮಾಡಿಬಿಡ್ತಾಳೆ. ಫೋನ್ ಟ್ರೈ ಮಾಡಿದ ತಕ್ಷಣ ರಿನ್ ಆಗ್ತಲೇ ಇರುತ್ತೆ. ಇಲ್ಲಿ ವರ್ಧನ ಒಂದು ಕಡೆ ಶ್ರದ್ಧಾ ಕಾರ್ಯನ ಮಾಡ್ಕೋತಾ ಇರ್ತಾನೆ. ಆದರೆ ಕಾವೇರಿ ಮಾತ್ರ ತುಂಬ ಟ್ರೈ ಮಾಡ್ತಾ ಇರ್ತಾಳೆ, ಆ ಫೋನ್ ಹೇಗಾದರೂ ಮಾಡಿ ತಡಿಬೇಕು ಮಾಡೋದನ್ನ ಅಂತ ಹೇಳ್ಬಿಟ್ಟು. ಇನ್ನು ಫೈನಲಿ ವರ್ಧಣ್ಣ ಫೋನ್ ಎತ್ತುತ್ತಾನೆ ಹೋಗಿ ಇವತ್ತು ಅನ್ನೋಷ್ಟರಲ್ಲೇ ಫೋನ್ ರಿನ್ ಆಗ್ತಲೇ ಇರುತ್ತೆ. ಫೈನಲಿ ಹೇಗಾದರೂ ಮಾಡಿ ಕಾವೇರಿ ತಡೆದ್ಬಿಟ್ಟು ಅಲ್ಲಿ ಸಾಂಬಾರು ಕುದಿತಿರುತ್ತಲ್ವ, ಆ ಸಾಂಬಾರು ಒಳಗಡೆ ಫೋನ್ ಬಿದ್ದೋಗ್ಬಿಡುತ್ತೆ. ಬಿದ್ದೋಯ್ದ ತಕ್ಷಣ ಇಲ್ಲಿ ಬಾಲ ಒಂದು ಕಡೆ ಇನ್ನೇನು ವರ್ಧನ ಫೋನ್ ಎತ್ತಬೇಕು, ಅಷ್ಟರಲ್ಲಿ ಬಾಲ ಬಂದುಬಿಟ್ಟು ಹಣ ಅಂತೇಳಿ ಬಂದು ಕೂಗ್ಬಿಡ್ತಾನೆ. ಆವಾಗ ಫೋನೂ ಕಟ್ಟಾಗುತ್ತೆ, ಬಾಲನೂ ಬರ್ತಾನೆ. ಇಲ್ಲಿ ಫೋನ್ ಕೂಡ ಸಾರೊಳಗಡೆ ಬಿದ್ದೋಯ್ತು. ಇಷ್ಟ ಆಯಿತು. ಇನ್ನು ಫೈನಲಿ ಬಾಲ ಬಂದ ತಕ್ಷಣನೇ ಬಂದು ಹಗ್ ಮಾಡ್ಕೊಳ್ತಾನೆ. ಹಗ್ ಮಾಡ್ಕೊಂಡ ತಕ್ಷಣ ಸೆಕ್ಯೂರಿಟಿ ಬಂದು ನಿಂತ್ಕೊತಾನೆ. ಸೆಕ್ಯೂರಿಟಿಗೆ ನಾನು ಇಲ್ಲ ಅಂತ ಹೇಳಿರ್ತಾನಲ್ವ, ಅವ್ರು ಬಂದು ಮುಖ ನೋಡ್ಕೊಂಡು ನಿಂತ್ಕೊಂಡಾಗ ಫೈನಲಿ ಅವ್ರಿಗೆ ಸನ್ನೆ ಮಾಡ್ತಾನೆ. ನಾನು ಹೇಳಿದ್ರು ಕೂಡ ಬಿಟ್ಟಿದೆ ಒಳಗಡೆ, ಮತ್ತೆ ನನ್ನ ಮೇಲೆ ಕೋಪ ಮಾಡ್ಕೊತಾರೆ ಸಾಹೇಬ್ರು ಅಂತ ಅಂದ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಸರಿ ನೀನು ಹೋಗು ಅಂತೇಳಿ ಕೈ ಸನ್ನೆ ಮಾಡ್ತಾನೆ ಸೆಕ್ಯೂರಿಟಿಗೆ. ಇನ್ನು ಅವನು ಅಲ್ಲಿಂದ ಹೊರಟೋಗ್ತಾನೆ. ಇನ್ನು ಇವನು ಹಗ್ ಮಾಡಿಕೊಂಡು ಫೈನಲಿ ಅಣ್ಣ ಎಲ್ಲೋಗಿದ್ರಣ್ಣ, ಯಾವಾಗ ಬಂದರೂ ಸಿಗ್ತಾ ಇರಲಿಲ್ಲ, ಸೊ ಇವಾಗ ಫೈನಲಿ ಸಿಕ್ಕಿದ್ರಲ್ಲ, ನಿಮ್ಮ ಹತ್ರ ನಾನು ಏನೋ ಹೇಳ್ಬೇಕಣ್ಣ ಅಂತಂದಾಗ ಇನ್ನೇನು ಹೇಳೋಕ್ಕೆ ಶುರು ಮಾಡಬೇಕು, ಅದನ್ನು ಕಾವೇರಿ ಬಗ್ಗೆ ಹೇಳಬೇಕಾಗಿತ್ತು. ಸೊ ಅಷ್ಟರಲ್ಲೇ ಇಲ್ಲಿ ಪೂಜೆಗೆ ರೆಡಿ ಆಗುತ್ತೆ ಮತ್ತು ಟೈಮ್ ಆಗಿ ಹೋಗ್ಬಿಡುತ್ತೆ ಅಂತ ಐನರು ಕೂತ್ಕೊಳ್ತಾರೆ. ಅಷ್ಟರಲ್ಲೇ ಸರಿ ಆಯಿತು ಅಂತ ಹೇಳಿಬಿಟ್ಟು ಪೂಜೆಗೆ ಬಂದು ಕೂತ್ಕೊಳ್ತಾನೆ. ಅಷ್ಟರಲ್ಲೇ ಇನ್ನು ಹೊರದಾಗ ಒಬ್ಬ ಮಗ ಇರ್ತಾನೆ, ಯಾಕೆಂದರೆ ಅವಳು ಪ್ರೆಗ್ನೆಂಟ್ ಇದ್ದಾಗೆ ಅಲ್ವಾ ಸತ್ತೋಗಿದ್ದು, ಮಗನ ಕರೀತಾರೆ ಬಾ ಅಂತ ಹೇಳ್ಬಿಟ್ಟು. ತೇಜಸ್ ಏನೋ ಅವನ ಹೆಸರು. ಫೈನಲಿ ಅವನು ಕೂಡ ಬಂದು ನಿಂತ್ಕೊತಾನೆ. ಇನ್ನು ಒಂದು ಕಡೆಯಲ್ಲಿ ಸಾರೊಳಗಡೆ ಮೊಬೈಲ್ ಬಿದ್ದಿತ್ತಲ್ವ ಕಾಂಚಣದು, ಅದನ್ನು ಇವಾಗ ಏನು ಮಾಡಬೇಕು ಅನ್ನೋದೇ ಅವಳಿಗೆ ಗೊತ್ತಾಗ್ತಿರಲ್ಲ. ಅದು ಯಾವ ಶಿಕ್ಷೆ ಕೊಡ್ತಾಳೋ ಗೊತ್ತಿಲ್ಲ. ನಾಳೆ ಅಂತೂ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ತುಂಬ ಚೆನ್ನಾಗಿರುತ್ತೆ, ಏನಾಗುತ್ತೆ ಏನು ಕತೆ. ಸೊ ಇವತ್ತಂತೂ ಕಾವೇರಿಗೆ ತುಂಬಾ ಹೇಟಾಗಿರುತ್ತೆ. ಹಾಸ್ಪಿಟ್ಲಿಗೆ ಕೂಡ ಅಡ್ಮಿಟ್ ಮಾಡಿರ್ತಾರೆ. ಅದಕ್ಕೆ ಅವ್ರ ಅಣ್ಣನೇ ರಕ್ತ ಪ್ರೊವೈಡ್ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ನಾಳೆ ಮಿಸ್ ಮಾಡದೆ ನೋಡಿದ್ರೆ ಏನಾಗುತ್ತೆ ಏನು ಕತೆ ಅಂತ ಖಂಡಿತ ನೀವು ಅರ್ಥ ಮಾಡ್ಕೋಬೋದು. ಹಾಗೆ ಸೊ ಡ್ರೆಸ್ ಬೈ ಮಾಡೋದು ಮಾತ್ರ ಮಿಸ್ ಮಾಡ್ಕೋಬೇಡಿ, ಪ್ರೀಮಿಯಂ ಕ್ವಾಲಿಟಿಯಲ್ಲಿರುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.